ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದ್ಯರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮತ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಭಗವದ್ಗೀತಾ ವಿಷ್ಣು ಸಹಸ್ರನಾಮ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ನಾವು ಬೃಹತಿ ಸಹಸ್ರ ಮತ್ತು ವಿಷ್ಣು ಸಹಸ್ರನಾಮದ ವಿಚಾರವನ್ನು ನೋಡುತ್ತಾ 68ನೇ ಮಂತ್ರ ಪ್ರಾಣದಃ ಅಲ್ಲಿಯವರೆಗೂ ನಾವು ತಿಳಿದುಕೊಂಡಿದ್ದೇವೆ, ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಆನಂತರ 69ನೇ ಭಗವಂತನ ಹೆಸರು ಪ್ರಾಣ ಅಂತ ತಿಳ್ಕೊಂಡಂತೆ.
ಹಿಂದಿನ ಕಾಲದಲ್ಲಿ ಹಿಂದಿನ ಮಂತ್ರದಲ್ಲಿ ಪರಮಾತ್ಮ ನಮಗೆ ಸಕಲ ಇಂದ್ರಿಯಗಳನ್ನು ಕೊಟ್ಟು ಪರಮಾನುಗ್ರಹ ಮಾಡ್ತಾನೆ. ಭಗವಂತ ಇಂದ್ರಿಯ ಕೊಡದೇ ಇದ್ದರೆ ನಾವು ಸುಖ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಅಂಥ ಪರಮೋಪಕಾರನಾಗಿರ್ತಕ್ಕಂಥ ಭಗವಂತನನ್ನು ದಿನಕ್ಕೆ ಒಂದು ಸಲ ಆದರೂ ಕೂಡ ನೋಡುವಾಗ, ಕೇಳುವಾಗ, ಮಾತನಾಡುವಾಗ, ಅಘ್ರಾಣ ಮಾಡುವಾಗ, ನಾಲಿಗೆಯಲ್ಲಿ ತಿನ್ನುವ ರುಚಿ ನೋಡುವಾಗ ಪ್ರಾಣದನ್ನು ನೆನಪಾಗಬೇಕು. ಇಂಥ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಇತ್ಯಾದಿಗಳನ್ನೆಲ್ಲ ಕೊಟ್ಟಿದ್ದಾನಲ್ಲ ಭಗವಂತ, ಅವನು ನೆನಪಾಗಬೇಕು. ಅದರ ನಂತರದ ಹೆಸರು ಪ್ರಾಣ. ಪರಮಾತ್ಮ ನಮ್ಮನ್ನು ನಿಯಮನ ಮಾಡ್ತಾನೆ, ನಮಗೆ ಇಂದ್ರಿಯಗಳನ್ನು ಕೊಡ್ತಾನೆ. ನಮ್ಮ ವ್ಯವಹಾರ ನಡೆಸುವಷ್ಟು ನಮ್ಮ ಇಂದ್ರಿಯಗಳ ನಿಯಮನವನ್ನು ಮಾಡ್ತಕ್ಕಂಥ ವ್ಯಕ್ತಿ ಇಂದ್ರನಿಗೂ ಸಾಧ್ಯ ಇದೆ. ದೇವರು ಆಗಬೇಕು. ವಾಯುದೇವರು ಈ ಕೆಲಸ ಮಾಡ್ಬೋದು. ಯಾಕೆ? ಇಂದ್ರಿಯಾಭಿಮಾನಿ ದೇವತೆಗಳೇನಿದ್ದಾರೆ, ಸೂರ್ಯ, ಚಂದ್ರ, ವರುಣ, ಆನಂತರ ಅಶ್ವಿನಿ ದೇವತೆಗಳು, ಆಮೇಲೆ 10 ದಿಕ್ಕುಗಳ ಅಭಿಮಾನಿ ದೇವತೆಗಳು, ಇವರೆಲ್ಲರನ್ನು ನಿಯಮನ ಮಾಡ್ತಕ್ಕಂಥವನು ಇಂದ್ರ. ಇಂದ್ರ ಸಾಕಲ್ಲ, ದೇವರಾಗಬೇಕು. ದೇವರಿಗಷ್ಟೇ ಯಾಕೆ ಪ್ರಾಣದಹ ಅಂತ ಅನ್ಬೇಕು? ಇಂದ್ರ ಮತ್ತು ವಾಯುದೇವ್ರಿಗೂ ಅನ್ಬೋದಲ್ಲ ಅಂತ ಅನ್ನುವ ಸಂಶಯ ಒಬ್ಬ ಜಿಜ್ಞಾಸುವಿನಲ್ಲಿ ಬಂದಾಗ ಪರಮಾತ್ಮ ಹೇಳ್ತಾನೆ, ನಾನು ಪ್ರಾಣದಹ ಅಷ್ಟೇ ಅಲ್ಲ, ಪ್ರಾಣ. ಪ್ರಕೃಷ್ಟಾನ್ ಅಣತೀತಿ ಪ್ರಾಣ. ಆ ಇಂದ್ರ ಸಾಕು ಅಂತ ಹೇಳಿದ್ರಲ್ಲ, ಇಂದ್ರನನ್ನೂ ಪ್ರೇರಿಸುವವನು ನಾನು. ಆ ಇಂದ್ರಕಾಮರಿಗೆ ಪ್ರೇರಕನಾದ ರುದ್ರಾದಿ ದೇವತೆಗಳನ್ನು ಪ್ರೇರಿಸುವವನು ನಾನು. ಆ ರುದ್ರನಿಗೆ ಪ್ರೇರಕನಾಗಿರ್ತಕ್ಕಂಥ ವಾಯುಬ್ರಹ್ಮನಿಗೂ ಪ್ರೇರಕನು ನಾನೇ ಅನ್ನುವ ಒಂದು ವಿಚಾರವನ್ನು ಈ ಪ್ರಾಣ ಅಂತಿಕೊಂಡಂತನ್ನುವ ಹೆಸರಿನಲ್ಲಿ ಈ ಬೃಹತಿ ಶಾಸ್ತ್ರ ನಮಗೆ ತಿಳಿಸಿಕೊಡ್ತಾರೆ. ಅಂದರೆ ಒಂದಕ್ಕೆ ಒಂದು ಹೆಸರಿಗೆ ಇನ್ನೊಂದು ಹೆಸರು ಸಂಬಂಧ ಇದೆ. ವಿಷ್ಣು ಸಹಸ್ರ ಏನೋ 20 ಹೆಸರು ಹಾಕಿಬಿಟ್ಟಿದ್ದಾರೆ, 1000 ಹೆಸರು ಹಾಕಿದೆ ಅಂತ ತಿಳ್ಕೊಳ್ಬೇಡಿ. ಒಂದು ಹೆಸರಿಗೂ ಮತ್ತು ಇನ್ನೊಂದು ಹೆಸರು ಕಂಟಿನ್ಯೂಟಿ ಇದೆ. ಅದಕ್ಕೂ ಇದಕ್ಕೂ ಸರಿಯಾಗಿರ್ತಕ್ಕಂಥ ಒಂದು ಸಂಬಂಧ ಇದೆ. ಇದನ್ನು ಹೇಳ್ತಕ್ಕಂಥ ಮಂತ್ರ ಇದೆ, ಪ್ರತಿಸಹಸ್ರದ ಮಂತ್ರ, 69ನೇ ಮಂತ್ರ. ಸಮಸ್ವರನ್ ರುದ್ರಾ ಗೃಣಂತ ಪೂರ್ವ್ಯಂ ರುದ್ರಾ ಪೂರ್ವ್ಯಂ ರುದ್ರಾ ಗೃಣಂತ ಪೂರ್ವ್ಯಂ ರುದ್ರಾ ಗಣಂತ ರುದ್ರಾ ಗಣಂತ ಪೂರ್ವ್ಯಂ ರುದ್ರಾ ಗಣಂತ ಪೂರ್ವ್ಯಂ ರುದ್ರಾ ಗಣಂತ ಪೂರ್ವ್ಯಂ ಅಸ್ಯೇದಿಂದ್ರೋ ವಾ ವೃಧೆ ವೃಷ್ಣ್ಯಂ ಸಮಸ್ವರನ್ ರುದ್ರಾ ಗೃಣಂತ ಪೂರ್ವ್ಯಂ ರುದ್ರಾ ಗಣಂತ ಪೂರ್ವ್ಯಂ ರುದ್ರಾ ಗಣಂತ ಪೂರ್ವ್ಯಂ ಅಸ್ಯೇದಿಂದ್ರೋ ವಾ ವೃಧೆ ವೃಷ್ಣ್ಯಂ. ನಮ್ಮ ವಿದ್ಯಾರ್ಥಿಗಳು ಹೇಳ್ತಾರೆ, ಕೇಳಿ. ಹರಿ ಓಂ. ಸಮಸ್ವರನ್ ರುದ್ರಾಗೃಣಂತ ಪೂರ್ವ್ಯಂ ರುದ್ರಾಗೃಣಂತ ಪೂರ್ವ್ಯಂ ರುದ್ರಾಗೃಣಂತ ಪೂರ್ವ್ಯಂ ಅಸ್ಯೇದಿಂದ್ರೋ ವಾ ವೃಧೆ ವೃಷ್ಣ್ಯಂ. ಓಂ. ಓಂ ಸಮಸ್ವರನ್ ರುದ್ರಾಗೃಣಂತ ಪೂರ್ವ್ಯಂ ರುದ್ರಾಗೃಣಂತ ಪೂರ್ವ್ಯಂ ರುದ್ರಾಗೃಣಂತ ಪೂರ್ವ್ಯಂ ಅಸ್ಯೇದಿಂದ್ರೋ ವಾ ವೃಧೆ ವೃಷ್ಣ್ಯಂ. ಓಂ. ಹಿಂದಿನ ಮಂತ್ರದಲ್ಲಿ ಕೊನೆಗೆ ಒಂದು ಶಬ್ದ ಬಂತು, ಋಭವಃ ಅಂತ ತಿಳ್ಕೊಂಡಂತೆ. ವೇದ ಮಾತೆ ಅಷ್ಟೇ ಅಲ್ಲ, ಉಳಿದ ದೇವತೆಗಳಷ್ಟೇ ಅಲ್ಲ, ಋಭವಗಳು ಅಂತ ತಿಳ್ಕೊಂಡಂತಕ್ಕಂಥ ದೇವತೆಗಳು ಪರಮಾತ್ಮನ ಈ ರೂಪವನ್ನು ಸ್ತೋತ್ರ ಮಾಡಿದರು. ಯಾವ ರೂಪವನ್ನು ಸ್ತೋತ್ರ ಮಾಡಿದರು?
ಅಂದರೆ ರುದ್ರಾ ಗೃಣಂತ ಪೂರ್ವ್ಯಂ. ಹಿಂದಿನ ಮಂತ್ರದಲ್ಲಿ ವರ್ಣಿಸಲ್ಪಟ್ಟ ಇಂದ್ರನನ್ನು, ಪೂರ್ವ್ಯಂ ಅಂದ್ರೇನು? ಪೂರ್ವ, ಮೊದಲಿನ ಮಂತ್ರದಲ್ಲಿ, ಅಂದರೆ ಈ ಮಂತ್ರದ ಮೊದಲಿನ ಮಂತ್ರದಲ್ಲಿ ಋಭುಗಳಿಂದ ಸ್ತುತಿಸಲ್ಪಟ್ಟ ಇಂದ್ರನನ್ನು, ಇಂದ್ರನಾಮಕ ಪರಮಾತ್ಮನನ್ನು ರುದ್ರಾಹ ಅಗೃಣಂತ. ರುದ್ರಾಹ ಅಂತ ತಿಳ್ಕೊಂಡಂತಂದರೆ ಮೊದಲು ವಾಯುದೇವರು, ಮುಖ್ಯ ಪ್ರಾಣ. ಯಾಕೆ ಋಕ್ ಅಂತ ತಿಳ್ಕೊಂಡಂತಂದರೆ ರೋಗ, ಶಾರೀರಿಕ ಮಾನಸಿಕ ರೋಗ, ಇವುಗಳನ್ನು ದೂರ ಮಾಡ್ತಾನೆ. ರುಜಾಂ ದ್ರಾವಕತ್ವಾತ್ ಮುಖ್ಯ ಪ್ರಾಣ. ಸಕಲ ರೋಗಗಳನ್ನು ದೂರ ಮಾಡ್ತಕ್ಕಂಥವ್ರು ವಾಯುದೇವರು. ಯಾಕೆ? ನಾವು ಉಂಡ ಅನ್ನ ಪಚನವಾದರೆ ಮಾತ್ರ ನಮಗೆ ಆರೋಗ್ಯ ಸಿಗ್ತದೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಮುಖ್ಯ ಪ್ರಾಣದೇವರು ಅಗ್ರಣಂತ, ಸಮಸ್ವರಂ ಅಗ್ರಣಂತ, ಉತ್ಸಾಹದಿಂದ ಜೋರಾಗಿ ಪ್ರಾರ್ಥನೆ ಮಾಡಿದರು. ಈ ರುದ್ರಾಗಣಂತ ಪೂರ್ವ್ಯಂ 3 ಸಲ ಬಂದಿದೆ. ಸೇಮ್ ರಿಪೀಟ್. ನಾನು ಮೊನ್ನೆ ಹೇಳ್ತಾ 2-3 ಸಲ ಹೇಳ್ತಾ ಬಂದಿದ್ದೇನೆ. 3 ಸಲ ಹೇಳಿದ್ರೆ ಪಕ್ಕ, ಇದನ್ನು ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೇನು ಮೊನ್ನೆ ನಾನು ಹೇಳಿದೆ, ನಮ್ಮಲ್ಲಿ ಕನ್ಯಾದಾನ ಮಾಡುವಾಗ ಗೋತ್ರ ಉಚ್ಚಾರಣೆ, ಆ ನಂತರ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಅಂತ ತಿಳ್ಕೊಂಡಂತ ಅನ್ನೋದು 3 ಸಲ ಹೇಳ್ತಾರೆ. ಅಮುಕ ಗೋತ್ರಾಯ ಅಮುಕ ಗೋತ್ರೋತ್ಪನ್ನಾಂ ಕನ್ಯಾಂ ತುಭ್ಯಮಹಂ ಸಂಪ್ರದದೆ, ತುಭ್ಯಮಹಂ ಸಂಪ್ರದದೆ, ತುಭ್ಯಮಹಂ ಸಂಪ್ರದದೆ 3 ಸಲ ಗೋತ್ರೋಚ್ಚಾರಣೆ ಮಾಡಿ ಹೇಳ್ತಾರೆ. ಯಾಕೆ? ಈ ಕನ್ಯಾದಾನ ಇದು ಸುನಿಶ್ಚಿತ ಸುನಿಶ್ಚಿತ ಸುನಿಶ್ಚಿತ. ರುದ್ರಾಹ ಉಚ್ಚೈಹಿ ಅಸ್ತುವನ್, ಉತ್ಸಾಹದಿಂದ ಹೇಳಿದರು. ಯಾಕೆ? ಈ ಪರಮಾತ್ಮ ನಮ್ಮ ಪ್ರೇರಕನೂ ಹೌದು. ನಾವು ಜಗತ್ತಿನ ಜನರ ಇಂದ್ರಿಯ ಪ್ರೇರಕರಾಗಿದ್ದರೆ ನಮ್ಮ ಇಂದ್ರಿಯ ಪ್ರೇರಕ ಶ್ರೀಹರಿ. ಒಂದು ಪಕ್ಕ ಅಂತ ಅನ್ನೋದಕ್ಕೋಸ್ಕರ. ಇನ್ನೊಂದು ರುದ್ರ ಶಬ್ದಕ್ಕೆ ಏಕಾದಶಿ ರುದ್ರರು ಅಂತ ಅರ್ಥ ಇದೆ. ವಾಯುದೇವರ ನಂತರ ಬರ್ತಕ್ಕಂಥವರು ಗರುಡಶೇಷ ರುದ್ರರು. ಅವರು ಕೂಡ ಹೇಳಿದರು, ನಮ್ಮ ಪ್ರೇರಕನು, ನಮ್ಮ ಸಕಲ ಇಂದ್ರಿಯ ಪ್ರೇರಕನು ಪರಮಾತ್ಮ ಅಂತ ಅವರು ಉತ್ಸಾಹದಿಂದ ವರ್ಣನೆ ಮಾಡಿದರು. ಇನ್ನೊಂದು ರೀತಿಯಿಂದ ನೋಡಿದರೆ ನಮ್ಮ ಇಂದ್ರಿಯ ನಿಯಾಮಕನಾದ ಇಂದ್ರದೇವರು ಕೂಡ, ಶಚೀಪತಿ ಇಂದ್ರನೂ ಕೂಡ ನಮ್ಮ ರುದ್ರ ಶಬ್ದದಿಂದ ವಾಚನ ಆಗ್ತಾನೆ, ರೋಗಗಳನ್ನು ನಿವಾರಣೆ ಮಾಡುವ ಒಂದು ವಿಶೇಷಣದಿಂದ. ವಾಯುದೇವರು ಹೇಳಿದರು ನಮ್ಮ ಇಂದ್ರಿಯ ಪ್ರೇರಕನು ಇವನೇ ಅಂತ. ರುದ್ರದೇವರು ಹೇಳಿದರು ನಮ್ಮ ಇಂದ್ರಿಯ ಪ್ರೇರಕನು ಪರಮಾತ್ಮನೇ. ಇಂದ್ರ ಹೇಳ್ತಾನೆ ನಮ್ಮ ಇಂದ್ರಿಯಗಳ ಪ್ರೇರಕನು ಪರಮಾತ್ಮನೇ ಅಂತನ್ನೋ ಒಂದು ಅರ್ಥವನ್ನು ಇಟ್ಟುಕೊಳ್ಬೋದು. ಇಲ್ಲ, ವಾಯುದೇವರೇ 3 ಸಲ ಹೇಳ್ತಾರೆ. ಅಂದರೆ ಪರಮಾತ್ಮ ನನಗೂ ನನ್ನ ಸಕಲ ಇಂದ್ರಿಯಗಳಿಗೂ ಪ್ರೇರಕನು ಪರಮಾತ್ಮನೇ ಹೊರತು ಬೇರೆ ಯಾರೂ ಅಲ್ಲ. ಇದು ನಿಶ್ಚಿತ ನಿಶ್ಚಿತ ನಿಶ್ಚಿತ. ಈ ರೀತಿಯಾಗಿ ವಾಯುದೇವರು ಸ್ತೋತ್ರ ಮಾಡಿದ ಕ್ಷಣಕ್ಕೇನೆ ವೃಷ್ಣ್ಯಂ ಸಹ ಇಂದ್ರ, ಈ ಸ್ತೋತ್ರವನ್ನು ಕೇಳಿದ ಇಂದ್ರ
ಷಡ್ಗುಣೇಶ್ವರ ಸಂಪನ್ನನಾದ ಶ್ರೀಹರಿಯು ವೃಷ್ಣ್ಯಂ ವಾಯುದೇವರ ಸಕಲ ಅಭಿಷ್ಟಗಳನ್ನು ಪೂರ್ಣ ಮಾಡುವುದಕ್ಕೋಸ್ಕರ, ಅವರ ಸ್ತೋತ್ರವನ್ನು ಸ್ವೀಕಾರ ಮಾಡುವುದಕ್ಕೋಸ್ಕರ ವಾವೃಧೆ ಸಂತೋಷದಿಂದ ಅಭಿವ್ಯಕ್ತನಾದ. ವಾಯುದೇವರೇ, ನಿಮ್ಮ ಪ್ರಾರ್ಥನೆಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ಉತ್ಸಾಹದಿಂದ ಪರಮಾತ್ಮ ಎಷ್ಟು ಉತ್ಸಾಹದಿಂದ ಇವರು ಸ್ತೋತ್ರ ಮಾಡಿದರು, ವಾಯುದೇವರ ಮೇಲೆ ಅನುಗ್ರಹ ಮಾಡಲಿಕ್ಕೆ ಪರಮಾತ್ಮನು ಅಷ್ಟೇ ಉತ್ಸಾಹದಿಂದ ಬಂದ. ನೃಪ, ಜಗತ್ತಿಗೆ ಉಪಕಾರ ಮಾಡ್ತಕ್ಕಂಥ ನಿನ್ನಂತೆ ಅವ್ರು ಯಾರಿಲ್ಲ, ನೀನು ಪ್ರಾರ್ಥನೆ ಮಾಡಿದಾಗ ನಾನು ಬರೋದಿಲ್ವೇನೋ, ಬಂದೇ ಬರ್ತೇನೋ ಅಂತನ್ನುವುದನ್ನು ಸೂಚನೆ ಮಾಡೋದಕ್ಕೋಸ್ಕರ ಸಮಸ್ವರನ್. ಹಿಂದಿನ ಋಭುಗಳು ಕೂಡ ಇದೇ ಮಾತನ್ನು ಸ್ತೋತ್ರ ಮಾಡ್ತಾರೆ. ಪೂರ್ವ್ಯಂ, ಹಿಂದಿನ ಮಂತ್ರದಲ್ಲಿ ಸ್ತೋತಿಸಲ್ಪಟ್ಟ ಇಂದ್ರನನ್ನು, ರುದ್ರಾಹ ವಾಯುದೇವರು ಅಗ್ರಣಂತ ಉತ್ಸಾಹದಿಂದ ನೀನೇಪ್ಪ ನಮ್ಮ ಇಂದ್ರಿಯರ ಬೇಕಾ, ಇದರಲ್ಲಿ ಏನು ಸಂಶಯ ಇಲ್ಲವೋ ಪರಮಾತ್ಮ ಅಂಥೇಳಿ 3 ಸಲ ಸ್ತೋತ್ರ ಮಾಡಿದರು. ಇವರ ಉತ್ಸಾಹವನ್ನು ಕಂಡು ಪರಮಾತ್ಮ, ನನ್ನ ಪರಮಭಕ್ತ ವಾಯುದೇವರು ಕರೀತಾರೆ ಮೇಲೆ ನಾನು ವಿಳಂಬ ಮಾಡಬಾರ್ದು ಅಂಥೇಳಿ ಅವನು ಆ ವಾಯುದೇವರ ಇಚ್ಛೆಯನ್ನು ಪೂರ್ಣ ಮಾಡೋದಕ್ಕೋಸ್ಕರ ಅವರ ಸ್ತೋತ್ರವನ್ನು ಸ್ವೀಕರಿಸಿ ವಾವೃಧೆ ಅಭಿವ್ಯಕ್ತನಾದ. ಅಂದರೆ ವಾಯುದೇವರ ಮೇಲೆ ಪರಮಾತ್ಮನಿಗೆ ಅಷ್ಟು ಅದ್ಭುತವಾಗಿರತಕ್ಕಂಥ ರೀತಿಯಲ್ಲಿ ಪ್ರೀತಿ ಇದೆ ಅನ್ನೋದನ್ನು ತೋರಿಸಿಕೊಡ್ತದೆ. ಪ್ರಕೃಷ್ಟ ಚೇಷ್ಟಕತ್ವಾತ್ ಪ್ರಾಣ. ಅಂದರೆ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರಿಗೂ ಕೂಡ ಪರಮಾತ್ಮ ಸಕಲ ಇಂದ್ರಿಯ ಪ್ರೇರಕ. ವಾಯುದೇವರ ಮಹಿಮೆ ಸಾಮಾನ್ಯ ಅಲ್ಲ. ವಾಯುದೇವರ ಮಹಿಮೆ ಈ ಲೋಕದಲ್ಲಿಯೂ ಇರುವ ಅಷ್ಟೇ ಅಲ್ಲ, ಮುಕ್ತರಿಗೂ ಕೂಡ ಪ್ರಾಣದೇವರಲ್ಲಿ ಇದ್ದು ಪ್ರಾಣನಾಮಕನಾದ ಪರಮಾತ್ಮ ಪ್ರೇರಣೆ ಮಾಡ್ತಾನೆ. ಮುಕ್ತರಿಗೂ ಕೂಡ, ಮುಕ್ತರ ಇಂದ್ರಿಯಗಳಿಗೂ ಕೂಡ ಅಷ್ಟು ವಾಯುದೇವರಿಗೆ ಇಂಪಾರ್ಟೆನ್ಸ್ ಕೊಡ್ತಾನೆ ಪರಮಾತ್ಮ. ಆದ್ದರಿಂದಾಗಿ ಭಗವಂತ ಅವನಿಗೆ ಪ್ರಾಣ ಪ್ರಾಣ ಅಂತ ತಿಳ್ಕೊಂಡಂಥ ಹೆಸರು. ಈ ಪ್ರಾಣ ಶಬ್ದಕ್ಕೆ ಇನ್ನೂ ಅನೇಕ ಅರ್ಥ ಹೇಗಿವೆ ಅನ್ನೋದನ್ನು ನಾವು ಚಿಂತನೆ ಮಾಡೋಣ. ವಾಯುದೇವರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದು ಬಹಳ ಸಂತೋಷದಿಂದ ಅವರ ಇಂದ್ರಿಯಗಳನ್ನು ಪ್ರೇರಣೆ ಮಾಡ್ತಾನೆ. ನಮ್ಮ ಇಂದ್ರಿಯಗಳಿಗೂ ಪ್ರೇರಣೆ ಮಾಡ್ತಾನೆ, ನಮಗೆ ಇಂದ್ರಿಯಗಳನ್ನು ಕೊಟ್ಟು ಪ್ರೇರಣೆ ಮಾಡ್ತಾನೆ. ನಮ್ಮ ಯೋಗ್ಯತೆ ಭಾಳ ಕಡಿಮೆ ಇದೆ, ಅದರಿಂದ ನಾವು ಸ್ವಲ್ಪ ಕೆಲಸ ಮಾಡ್ತೇವೆ. ವಾಯುದೇವರು ಅನಂತ ಜೀವರಾಶಿಗಳಲ್ಲಿ ಇದ್ದು 21 ಸರ್ತಿ ಶ್ವಾಸ ಮಂತ್ರವನ್ನು ಜಪ ಮಾಡಬೇಕು, ಮುಕ್ತಾತ್ಮರಲ್ಲಿ ಹೋಗಿರಬೇಕು. ಇಷ್ಟು ಮಹಾನ್ ದೊಡ್ಡ ಕೆಲಸ ಮಾಡಬೇಕಾಗಿದ್ದರೆ ಪರಮಾತ್ಮ ಎಷ್ಟು ಅವರ ಮೇಲೆ ಅನುಗ್ರಹ ಮಾಡಿರಬೇಕು, ಎಷ್ಟು ಉತ್ಸಾಹದಿಂದ ವಿಶೇಷವಾಗಿ ಅವರ ಇಂದ್ರಿಯಗಳನ್ನು ಪ್ರೇರಣೆ ಮಾಡಿರಬೇಕು ಅಂತನ್ನೋದು ಕಲ್ಪನೆ ಮಾಡಿಕೊಳ್ಳಿ ಅಂತ ತಿಳ್ಕೊಂಡಂಥೇಳಿ ಪ್ರಕರ್ಷೇಣ ಅನತಿ ಚೇಷ್ಟತೆ ಇತಿ ಪ್ರಾಣ. ಬಹಳ ಮನಸ್ಸನ್ನು ತುಂಬಿ ಪ್ರಾಣದೇವರಿಗೆ ಪ್ರೇರಣೆ ಮಾಡ್ತಾನೆ ಪರಮಾತ್ಮ. ಅವ್ರ ಕಡೆಯಿಂದ ಮಹಾನ್ ಜಗತ್ತಿನ ಕಾರ್ಯವನ್ನು ನಡೆಸೋದಕ್ಕೋಸ್ಕರ. ಆದ್ದರಿಂದಾಗಿ ಪ್ರಾಣನೇ ಅಂತಿಕೊಂಡಂತನ್ನುವ ಧಾತುವಿನ ಪ್ರಕಾರ ವಿಶೇಷವಾದ ಉತ್ಸಾಹದಿಂದ ಪರಮಾತ್ಮ ಪ್ರೇರಣೆ ಮಾಡ್ತಾನೆ. ಅಷ್ಟೇ ಅಲ್ಲ, ಯಾರನ್ನು ಪ್ರೇರಣೆ ಮಾಡ್ತಾನೆ ಅಂತ ಪ್ರಾಣದೇವರು ಇನ್ನೊಬ್ಬರನ್ನು ಪ್ರೇರಣೆ ಮಾಡುವಂಥ ಸಾಮರ್ಥ್ಯವನ್ನು ಅವ್ರಿಗೆ ಕೊಡ್ತಾನೆ. ನಮಗೆ ನಮ್ಮ ಕೆಲಸ ನಡೆಯುವ ಅಷ್ಟೇ ಶಕ್ತಿ ಕೊಡ್ತಾನೆ ಪರಮಾತ್ಮ. ವಾಯುದೇವರಿಗೆ
ಅವರ ಇಂದ್ರಿಯಗಳನ್ನು ಪ್ರೇರಿಸುವುದಲ್ಲದೆ ಅವರು ಇನ್ನೊಬ್ಬರ ಇಂದ್ರಿಯವನ್ನು ಪ್ರೇರಿಸುವಂತೆ. ಪ್ರಕರ್ಷೇಣ ಅಣಯತಿ, ಅಂತರ್ಣೀತ ಣಿಚ್ ಪ್ರತ್ಯಯ ಹಿಡಿದ್ರೆ ಪ್ರಾಣಯತೀತಿ ಪ್ರಾಣ. ವಾಯುದೇವರ ಮುಖಾಂತರ ಸಂಪೂರ್ಣ ಜಗತ್ತಿನ ಸಕಲ ಜೀವರ ಇಂದ್ರಿಯಗಳಿಗೆ ಪ್ರೇರಕನಾಗಿರ್ತಕ್ಕಂಥವನು ಭಗವಂತ. ಆದ್ದರಿಂದ ಇವನಿಗೆ ಪ್ರಾಣ ಅಂತ ತಿಳ್ಕೊಂಡಂತ ಹೇಳಿ. ಶಾಂಡಿಲ್ಯ ಶ್ರುತಿ ಭಾಗವತಾತ್ಮನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ಭಾಗವತಾತ್ಮನಿರ್ಣಯ 10ನೇ ಅಧ್ಯಾಯ 10ನೇ ಸ್ಕಂದ 94ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ ಆಚಾರ್ಯರು ಭಾಗವತಾತ್ಮನಿರ್ಣಯ ಬರೆಯುವಾಗ ಹೇಳ್ತಾರೆ, ತ್ವಂ ಬ್ರಹ್ಮಾಯಾಹ ತ್ವಂ ವಿರಿಂಚಸ್ಯ ತ್ವಂ ರುದ್ರೇಂದ್ರ ಸೂರ್ಯ ಸೋಮ ಸೂರ್ಯ ಮುಖಾನಾಂ ಅದಭ್ರ ಶಕ್ತಿ ದೋಸಿ ಪ್ರವರ್ತಕೋಸಿ. ಪರಮಾತ್ಮ, ನೀನು ರಮಾದೇವಿಗೂ ಕೂಡ ಪ್ರೇರಕನು. ನೀನಿಲ್ಲದೆ ರಮಾದೇವಿ ಏನೂ ಮಾಡಲಾರು. ನಿನ್ನ ಅನುಗ್ರಹ ಇಲ್ದಿದ್ದಿಲ್ಲ ಅಂದರೆ, ನಿನ್ನ ಪ್ರೇರಣೆ ಇಲ್ಲದೆ ಇದ್ದರೆ ರಮಾದೇವಿ ಹೇಳ್ತಾಳೆ ನಾನು ಅಲುಗಾಡ್ಲಿಕ್ಕೂ ಆಗೋದಿಲ್ಲ ಅಂತಕೊಂಡಂತ ಹೇಳ್ತಾಳೆ. ಇನ್ನು ಉಳಿದವರ ಗತಿ ಏನು? ಬ್ರಹ್ಮದೇವರಿಗೆ, ಬ್ರಹ್ಮವಾಯುಗಳಿಗೆ, ರುದ್ರ ಇಂದ್ರ ಸೋಮ ಸೂರ್ಯ ಎಲ್ಲ ದೇವತೆಗಳನ್ನು ಪರಮಾತ್ಮ ಅವರಿಗೆ ಇಂದ್ರಿಯ ಕೊಟ್ಟು ಅವ್ರ ಕಡೆಯಿಂದ ಪ್ರೇರಣೆ ಮಾಡ್ತಾನೆ. ಅಷ್ಟೇ ಅಲ್ಲ, ಅವರಿಗೆ ವಿಶೇಷ ಶಕ್ತಿಯನ್ನು ಕೂಡ ಕೊಡ್ತೆ. ಅದಭ್ರ ಶಕ್ತಿ ದೋಷಿ. ಇದರಿಂದ ಅವ್ರೇನು ಮಾಡ್ತಾರೆ? ತಮಗಿಂತ ಕೆಳಗಿನವರನ್ನು ಅವರು ಪ್ರೇಣಿಸ್ತಾರೆ. ತೈತ್ರಿ ಉಪನಿಷತ್ನಲ್ಲಿ ಪ್ರಾಣಂ ದೇವ ಅನುಪ್ರಾಣಂತೆ ಮನುಷ್ಯ ಪಶವಶ್ಚಯೇ ಅಂತನ್ನುವ ಮಂತ್ರ ವಾಯುದೇವರನ್ನು ಆಶ್ರಯಿಸಿ ದೇವತೆಗಳು, ಮನುಷ್ಯರು, ಪಶುಗಳು ಎಲ್ಲರೂ ತಮ್ಮ ಇಂದ್ರಿಯ ಕಾರ್ಯಗಳನ್ನು ಮಾಡ್ತಾರೆ ಅಂತ ತಿಳ್ಕೊಂಡಂತ ಹೇಳಿ, ಪ್ರಾಣದೇವರ ಪ್ರೇರಣೆಯಿಂದ ಇವರೆಲ್ಲರೂ ಜೀವಿತ ಇದ್ದಾರೆ. ದೇವತೆಗಳು, ಮನುಷ್ಯರು, ಪಶುಗಳು ಇತ್ಯಾದಿಗಳು. ವಾಯುದೇವರ ಶ್ವಾಸ ನಿಲ್ಲಿಸಿದರೆ ಮುಗಿದೋಯ್ತು ಕೆಲಸ. ಪ್ರಾಣಂ ದೇವ ಅನುಪ್ರಾಣಂತೆ ಮನುಷ್ಯ ಪಶವಶ್ಚಯೇ. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, 2ನೇ ಅಧ್ಯಾಯ 1ನೇ ಬ್ರಾಹ್ಮಣ, ಅದರಲ್ಲಿ 1ನೇ ಭಾಗದ 3ನೇ ಶ್ಲೋಕ, ಪ್ರಾಣಸ್ಥಃ ಪ್ರಾಣನಾಮಾಸೌ. ಪರಮಾತ್ಮ ಪ್ರಾಣನಲ್ಲಿ ಪ್ರಾಣ ಶಬ್ದದಿಂದ ಇದ್ದು ಪ್ರಾಣದೇವರು ಜಗತ್ತು ಪ್ರೇರಿಸುವಂತೆ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಪ್ರಾಣ ಅಂತ ತಿಳ್ಕೊಂಡಂತೇಳಿ ಹೆಸರು. ಭಾಗವತಾತ್ಮನಿರ್ಣಯದಲ್ಲಿ ಕೂಡ ಇದೇ ಮಾತನ್ನು ಹೇಳ್ತಾರೆ. 10ನೇ ಅಧ್ಯಾಯ 10ನೇ ಸ್ಕಂದ 15ನೇ ಅಧ್ಯಾಯ 50ನೇ ಶ್ಲೋಕ. ವಾಯೋ ಸಕಾಶಾತ್ ಜಗದ ಪ್ರವೃತ್ತಿಂ ಕಾಮಯತ್ ತ್ಯಜ ಪ್ರಾಣ ಪ್ರಾಣಮತಃ ಪ್ರಾಹುರ್ ವಿಷ್ಣುಂ ವಾಯೋರಪಿ ಪ್ರಭುಂ. ವಾಯುದೇವರ ಮುಖಾಂತರ ಸಂಪೂರ್ಣ ಜಗತ್ತಿನ ಪ್ರವೃತ್ತಿ ನಡೆಯಲಿ ಅಂತ ತಿಳ್ಕೊಂಡಂತ ಹೇಳಿ ಪರಮಾತ್ಮ ಬಯಸ್ತಾನೆ. ನನ್ನ ಮಗ, ನನ್ನ ಸೇವಕ, ಪರಮಭಕ್ತ, ಅವನಿಂದ ಈ ಜಗತ್ತಿನ ಪ್ರೇರಣೆ ನಡೆಯಲಿ ಅಂಥೇಳಿ ಆ ವಾಯುದೇವರಿಗೆ ಪರಮಾತ್ಮ ಸಾಮರ್ಥ್ಯ ಕೊಡ್ತಾನೆ. ಪ್ರಾಣನನ್ನು ಪ್ರೇರಿಸುವ ಪ್ರಾಣ ಈ ಪರಮಾತ್ಮ ವಾಯುದೇವರ ಸ್ವಾಮಿಯಾಗಿದ್ದಾನೆ. ಐತರೇಯ ಉಪನಿಷತ್ತು ಹೇಳ್ತದೆ, ಸ ಏಷ ಪ್ರಾಣ. ಅದಕ್ಕೆ ಆಚಾರ್ಯರು ಭಾಷ್ಯ ಬರೀತಾರೆ, ಪ್ರಾಣನಾಮ ಪ್ರಣೇತೃತ್ವಾತ್. ವಾಯುದೇವರನ್ನು ಕೂಡ ಪ್ರೇರಿಸುವುದರಿಂದ ಭಗವಂತನಿಗೆ ಪ್ರಾಣ ಅಂತ ತಿಳ್ಕೊಂಡಂತೇಳಿ ಹೆಸರು. ಪ್ರಾಣನಾಮ ಪ್ರಣೇತೃತ್ವಾತ್ ಸಾಕ್ಷಾತ್ ನಾರಾಯಣ ಸ್ವಯಂ. ಆಚಾರ್ಯ ಆ ಮಂತ್ರಕ್ಕೆ ವ್ಯಾಖ್ಯಾನ ಬರುವಾಗ ಪ್ರಾಣದೇವರನ್ನು ಪ್ರೇರಿಸುವುದರಿಂದಾಗಿ ಭಗವಂತನಿಗೆ ಪ್ರಾಣ ಅಂತ ತಿಳ್ಕೊಂಡಂತನೂ ಹೆಸರು ಬಂತು ಅಂತ ತಿಳ್ಕೊಂಡಂತ ಹೇಳ್ತಾರೆ. ಛಾಂದೋಗ್ಯ ಉಪನಿಷತ್ನಲ್ಲಿ
ಪ್ರಾಣನಾಮ ಪ್ರಾಣಂ ಪ್ರಪದ್ಯೆ ಅಂತಿಕೊಂಡಂಥೇಳಿ ಅದಕ್ಕೆ ಪ್ರಾಣಂ ಸರ್ವಪ್ರಣೇತಾರಂ ಪ್ರಪದ್ಯೆ ಕೇಶವಂ ಸದಾ. ಪ್ರಾಣಂ ಪ್ರಪದ್ಯೆ ಅಂತಂದರೆ ಪ್ರಾಣದೇವರಿಗೂ ಪ್ರೇರಕನಾದ ಆ ಭಗವಂತನಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಕೂಡ ಅಂತ ಹೇಳ್ತಾರೆ. ಅಥವಾ ಪ್ರಾಣ ಅಂತಂದರೆ ಬಲಸ್ವರೂಪ ಪರಮಾತ್ಮ. ಆ ಸಮಂತಾತ್ ಪ್ರಕೃಷ್ಟ ನ ಬಲಂ, ಸಂಸ್ಕೃತದಲ್ಲಿ ನ ಅಂದರೆ ಬಲ, ನಕಾರೋ ಬಲಂ ಅಂತೇಳಿ ಐತರೇಯ ಉಪನಿಷತ್ತು ಪರಮಾತ್ಮನಿಗೆ ಣ, ವಿಷ್ಣುವಿನ ಶಬ್ದದಲ್ಲಿರುವ ಣ ಇದು ಬಲವನ್ನು ಸೂಚನೆ ಮಾಡ್ತದೆ ಅಂತ ತಿಳ್ಕೊಂಡಂಥೇಳಿ ಐತರೇಯ ಉಪನಿಷತ್ತು ಹೇಳ್ತದೆ. ಅಂಥ ಬಲರೂಪನಾದ್ದರಿಂದಾಗಿ ಪ್ರಾಣದೇವರಿಗೆ ಬಲರೂಪ ಅಂತ ಹೆಸರು. ಭಾಗವತದ 8ನೇ ಸ್ಕಂದ 5ನೇ ಅಧ್ಯಾಯದ 28ನೇ ಶ್ಲೋಕ ಕೂಡ ಬಲಂ ತಮೃತಂ ಪ್ರಪದ್ಯೆ, ಬಲರೂಪನಾಗಿರ್ತಕ್ಕಂತಹ ಆ ಪರಮಾತ್ಮನಿಗೆ ಶರಣು ಹೋಗ್ತೇನೆ. ಅದಕ್ಕೆ ಆಚಾರ್ಯ ಭಾಷ್ಯ ಬರೀತಾರೆ, ಬಲರೂಪಶ್ಚ ಕೇಶವ, ಪರಮಾತ್ಮನೇ ಒರಿಜಿನಲ್ ಬಲರೂಪನಾಗಿರ್ತಕ್ಕಂಥವನು. ಭಗವದ್ಗೀತೆಯಲ್ಲೂ ಕೂಡ ಇದೇ ಮಾತನ್ನು ಹೇಳ್ತಾರೆ. 7ನೇ ಅಧ್ಯಾಯ 11ನೇ ಶ್ಲೋಕ, ಬಲಂ ಬಲವತಾಮಸ್ಮಿ ಕಾಮರಾಗ ವಿವರ್ಜಿತಂ. ಕಾಮರಾಗ ದೋಷಗಳಿಂದ ರಹಿತನಾಗಿ ಬಲಿಷ್ಠರಾದ ರಮಾಬ್ರಹ್ಮಾದಿಗಳಿಗೂ ನಾನು ಬಲದಾಯಕನು, ಅವರಿಗೆ ಪ್ರೇರಕನು ಅಂಥೇಳಿ ಪರಮಾತ್ಮ ತಿಳಿಸ್ತಾನೆ. ಅದಕ್ಕೆ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ನಿತ್ಯ ಪೂರ್ಣ ಬಲತ್ವಾತ್ತು, ಪರಿಪೂರ್ಣ ಬಲವುಳ್ಳವನು, ನಿತ್ಯದಲ್ಲಿಯೂ ಪರಿಪೂರ್ಣ ಬಲವುಳ್ಳವನು ಭಗವಂತನಿಗೆ ಕಾಮ ವಿವರ್ಜಿತ, ಕಾಮ ಇತ್ಯಾದಿ ದೋಷಗಳಿಲ್ಲ. ಅರಾಜಸ ಬಲಶ್ಚೈವ ಸ್ಥಾನ್ಯೇಭ್ಯೋ ಅನ್ವೇಷ್ವ ಯೋಜನಾತ್. ಪರಮಾತ್ಮ ಸಾತ್ವಿಕ ಬಲವನ್ನು ಪ್ರೇರಣೆ ಮಾಡ್ತಾನೆ ಹೊರತು ರಾಜಸ ತಾಮಸ ಬಲವನ್ನು ಪ್ರೇರಣೆ ಮಾಡೋದಿಲ್ಲ. ಇದರ ಅರ್ಥ ಅವರ ಯೋಗ್ಯತಾನುಸಾರವಾಗಿ ಅವರಿಗೆ ಆ ರೀತಿ ಪ್ರೇರಣೆ ಮಾಡ್ತಾನೆ. ಮುಖ್ಯವಾಗಿ ಸಾತ್ವಿಕ ಬಲ ಪ್ರಾಣದೇವರಿಗೆ ಕೊಟ್ಟು ಜಗತ್ತನ್ನು ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಬಲಿಷ್ಠರಿಗೂ ಬಲದಾಯಕ ಅಂತೇಳಿ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು 7ನೇ ಅಧ್ಯಾಯದ 11ನೇ ಶ್ಲೋಕದ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಛಾಂದೋಗ್ಯ ಉಪನಿಷತ್ತು ಹೇಳ್ತಾರೆ, ಅತಃ ಏನಂ ಆಹವನೀಯೋ ಅನುಶಾಸ ಪ್ರಾಣ ಆಕಾಶೋ ಪ್ರಾಣೋಸೋ ಬಲರೂಪತ್ವಾತ್ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳ್ತದೆ. ಆ ಸಮಂತಾತ್ ಪ್ರಕೃಷ್ಟ ನ, ನಿವೃತ್ತಿ ಅಂದ್ರೆ ಆನಂದ. ಉತ್ತಮನಾದ ಆನಂದ ಸ್ವರೂಪ ಅಂದರೆ ಪ್ರಾಣ ಶಬ್ದ. ಆ ಸಮಂತಾತ್ ಪ್ರಕೃಷ್ಟ ನ ಅಂದರೆ ಎಲ್ಲ ಕಡೆಯಲ್ಲಿರ್ತಕ್ಕಂಥ ನ ಅಂದರೆ ಆನಂದ. ಪರಮಾತ್ಮ ಆನಂದ ಸ್ವರೂಪನಾದ್ದರಿಂದ ಅವನಿಗೆ ಪ್ರಾಣ ಅಂತ ತಿಳ್ಕೊಂಡಂತೇಳಿ ಹೆಸರು. ತೈತ್ರಿಯ ಉಪನಿಷತ್ನಲ್ಲಿ ಬ್ರಹ್ಮವಲ್ಲಿ 12ನೇ ಮಂತ್ರ, ಕೋ ಹ್ಯೇವಾನ್ಯಾತ್ ಕ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಪರಮಾತ್ಮ ಆನಂದ ಸ್ವರೂಪನಾಗಿರದೇ ಇದ್ದರೆ ಜಗತ್ತನ್ನು ರಕ್ಷಣೆ ಮಾಡುವವರು ಯಾರು? ಜಗತ್ತಿನ ಜನರ ಸಕಲೇಂದ್ರಿಯರಿಗೆ ಪ್ರೇರಕರು ಯಾರು ಅಂತನ್ನ ಪ್ರಶ್ನೆಯನ್ನು ಮಾಡ್ಕೊಳ್ತಾರೆ. ಯಾಕೆ? ನನಗೆ ಆನಂದ ಇದ್ದರೆ ನಾನು ನಿಮಗೆ ಪ್ರವಚನ ಹೇಳ್ತೇನೆ, ನನಗೆ ದುಃಖ ಇದ್ದರೆ ಆಗಂಗಲ್ಪ ಹೋಗಂತ ಗುಣಂತೆ. ಪರಮಾತ್ಮ ಆನಂದ ಸ್ವರೂಪನಾದ್ದರಿಂದಲೇ ಸಂಪೂರ್ಣ ಜಗತ್ತನ್ನು ರಕ್ಷಣೆ ಮಾಡ್ತಾನೆ. ಸಂಪೂರ್ಣ ಜನರಿಗೆ ಒಳ್ಳೆಯ ಕಾರ್ಯದಲ್ಲಿ ಪ್ರೇರಣೆ ಮಾಡ್ತಾನೆ. ತೈತ್ರಿಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಯಜುಸ್ಸಂಹಿತೆ ಉದಾಹರಣೆ ಕೊಟ್ಟು ಹೇಳ್ತಾರೆ.
ಆದೀಪ್ತಸ್ತ್ವೇಷ ಭಗವಾನ್ ಯದ್ಯಾನಂದೋ ಭವೇನ್ನ ಚ. ಎಲ್ಲ ಕಡೆಯಲ್ಲಿ ಪ್ರಕಾಶವುಳ್ಳ ಪರಮಾತ್ಮ ಆನಂದ ಪರಿಪೂರ್ಣನಾಗಿರದೇ ಇದ್ದರೆ ಸಾಮಾನ್ಯ ಚೇಷ್ಟಾಧರ್ಮ್ಯಾಶ್ಚ, ಜನರಿಗೆ ಸಾಮಾನ್ಯ ಚೇಷ್ಟೆ ಇರ್ತಿಲ್ಲ, ಎಲ್ಲ ಮೃತವತ್ ಬಿದ್ದುಬಿಡ್ತಿತ್ತು. ಸಾಮಾನ್ಯ ಚೇಷ್ಟೆಯನ್ನು ವ್ಯವಹಾರಗಳನ್ನು ಕೂಡ ಮಾಡಲಿಕ್ಕೆ ಅವರು ಸಮರ್ಥರಾಗ್ತಿರಲಿಲ್ಲ. ಆದ್ದರಿಂದ ಪರಮಾತ್ಮನೇ ಆನಂದ ಪರಿಪೂರ್ಣನಾಗಿ ನಮ್ಮೆಲ್ಲರಿಗೂ ಪ್ರೇರಕನಾಗಿದ್ದಾನೆ. ಬ್ರಹ್ಮಸೂತ್ರದ 3ನೇ ಅಧ್ಯಾಯ 2ನೇ ಪಾದದ 32ನೇ ಸೂತ್ರ. ಪರಮತಸ್ಸೇತು ಉನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಅಂತನ್ನುವ ಇದರಲ್ಲಿ ಪರಮಾತ್ಮ ಆನಂದ ಸ್ವರೂಪನಾದ್ದರಿಂದಲೇ ಜಗತ್ತಿಗೆ ಸಂಸಾರ ಬಂಧನವನ್ನು ದಾಟಿಸುವುದಕ್ಕೋಸ್ಕರ ಸೇತುವಾಗಿ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ ಅಂತಕೊಂಡಂತನ್ನು ವಿವರಣೆಯನ್ನು ಕೊಟ್ಟಿದ್ದಾರೆ. ಐತರೇಯ ಉಪನಿಷತ್ನಲ್ಲಿ ಪ್ರಾಣೋ ವಾ ಅಹಮಸ್ಮಿ ಋಷೇ, ಇಲ್ಲಿ ಪ್ರಾರ್ಥನೆ ಮಾಡುವ ಋಷಿಗಳೇ, ನಾನು ಪ್ರಾಣನಾಗಿದ್ದೇನೆ. ಪ್ರಕೃಷ್ಟಾನಂದ ಸ್ವರೂಪತ್ವಾತ್ ಪ್ರಾಣ ಇತ್ಯಭಿಧೀಯತೆ. ಅದಕ್ಕೆ ಆಚಾರ್ಯ ಬ್ರಹ್ಮಾಂಡ ಪುರಾಣದ ಉದಾಹರಣೆ ಕೊಟ್ಟು ಹೇಳ್ತಾರೆ. ಪ್ರಕೃಷ್ಟ ಆನಂದ ರೂಪನಾದ್ದರಿಂದಾಗಿ ಭಗವಂತನಿಗೆ ಪ್ರಾಣ ಪ್ರಾಣ ಅಂತ್ಯಕೋಣ ಅಂತ ಹೇಳಿ ಹೆಸರು. ಬೃಹದಾರಣ್ಯಕ ಉಪನಿಷತ್ತು ಕಥಮೋ ಏಕೋ ದೇವೋ ಇತಿ ಪ್ರಾಣ ಇತಿ. ಸರ್ವೋತ್ತಮನಾದ ದೇವರು ಯಾರಪ್ಪ ಅಂದರೆ ಪ್ರಾಣ ಅಂತ ಹೇಳ್ತಾರೆ. ನ ಅಂತಿಕೊಂಡಂತಂದರೆ ಆನಂದ, ಆ ಸಮಂತ ವಿಶೇಷವಾದ ಆನಂದ ಪ್ರಾಣ. ಪ್ರಾಣೋ ಹಿ ಭಗವಾನ್ ವಿಷ್ಣು ಅಂಥೇಳಿ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರು ಆನಂದ ಪರಿಪೂರ್ಣನಾದ ಪ್ರಾಣನೇ ಈ ಪರಮಾತ್ಮ ಅಂತಕೊಂಡಂತ ತಿಳಿಸಿದ್ದಾರೆ. ಸಕಲ ವರ್ಣಗಳು, ಧ್ವನಿಗಳು, ಎಲ್ಲ ಧ್ವನಿಗಳಿಗೂ ಅಕ್ಷರಗಳಿಗೂ ಕೂಡ ಪ್ರೇರಕನು ಪರಮಾತ್ಮ. ಆದ್ದರಿಂದಲೇ ಐತರೇಯ ಉಪನಿಷತ್ನಲ್ಲಿ ಪರಮಾತ್ಮನಿಗೆ ಹೇಳ್ತಾರೆ, ತಾವ ಏತಾ ಸರ್ವಾ ರುಚಃ ಸರ್ವಾಹ ವೇದ ವೇದ ಋಕ್ಕು ಘೋಷ, ಅದರಲ್ಲಿರ್ತಕ್ಕಂಥ ವ್ಯಾಹರತಿ, ಅದರಲ್ಲಿರ್ತಕ್ಕಂಥ ಉದಾತ್ತ ಅನುದಾತ್ತ, ಇವೆಲ್ಲವೂ ಪ್ರಾಣ ಆನಂದಪೂರ್ಣನಾದ ಪರಮಾತ್ಮನನ್ನೇ ವರ್ಣನೆ ಮಾಡ್ತವೆ ಅಂತನ್ನೋದು ಹೇಳ್ತಾರೆ. ಆದ್ದರಿಂದಾಗಿ ಭಗವಂತನಿಗೆ ಪ್ರಾಣ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಪ್ರಾಣ ಅಂತ ತಿಳ್ಕೊಂಡಂತನ್ನುವಾಗ ಜಗತ್ತನ್ನು ಪ್ರೇರಿಸುವವನು, ವಾಯುರುದ್ರಾದಿ ದೇವತೆಗಳನ್ನೂ ಪ್ರೇರಿಸುವವನು, ಅವರು ಉಳಿದವರನ್ನು ಪ್ರೇರಿಸುವಂತೆ ಮಾಡುವವನು, ಅವರಿಗೆ ಬಲಪ್ರದನು, ಆನಂದ ಪರಿಪೂರ್ಣನಾಗಿ ಜಗತ್ತಿಗೆ ಆನಂದವನ್ನು ಪ್ರೇರಿಸುವವನು, ಕೊಡುವವನು ಅಂತನ್ನೋ ಅನೇಕ ಅರ್ಥಗಳನ್ನು ನಾವು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇದ್ದರೆ ಭಗವಂತನ ಒಂದು ವಿಶೇಷವಾದ ಅನುಗ್ರಹ ನಮ್ಮ ಮೇಲೆ ಆಗ್ತಾರೆ. ಈಗಾಗಲೇ ಅರ್ಧ ಗಂಟೆಗಿಂತ ಹೆಚ್ಚಾಗಿ ಹೋಗಿದೆ. ಆದ್ದರಿಂದಾಗಿ ಮಹಾಭಾರತ ತತ್ವನಿರ್ಣಯವನ್ನು ನಾವು ತೆಗೆದುಕೊಳ್ಳೋಣ. ನಾರಾಯಣಂ ಸ್ವರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮದಂ ವ್ಯಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧ ವಂದ್ಯಂ. ನಿನ್ನೆ ದಿವಸ ನಾವು ಹೇಳಿದೆವು, ದೇವತೆಗಳಿಗೆ ಮಾತ್ರ ಮುಕ್ತಿ, ಮನುಷ್ಯೋತ್ತಮರವರೆಗೂ ಮುಕ್ತಿ, ಅನಂತರ ನಿತ್ಯ ಸಂಸಾರಿಗಳು, ಅನಂತರ ದೈತ್ಯರು, ಅಸುರರು, ಅವರೆಲ್ಲರೂ ಕೂಡ ಅನಂತಮ ಯೋಗ್ಯರು ಅಂತಿಕೊಂಡಂತ ಹೇಳಿ ವಿಚಾರವನ್ನು ಹೇಳ್ತಾ, ದೇವರನ್ನು ದ್ವೇಷ ಮಾಡ್ತಕ್ಕಂಥವರೆಲ್ಲರೂ ಅಸುರರು ಅಂತಿಕೊಂಡಂತ ಹೇಳಿದರು. ನಾವು ನಿಶ್ಚಿಂತರಾಗಿರೋದು ಬೇಡ. ನಾವು ಕೂಡ ನಮ್ಗೆ ಗೊತ್ತಿಲ್ಲದೆ ಹರಿದ್ವೇಷ ಮಾಡ್ತೇವೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, 9 ತರಹದ ಕ್ರಿಯೆಗಳು ಪರಮಾತ್ಮನ ದ್ವೇಷ ಅಂತ ಅನ್ಸ್ಕೊಳ್ತವೆ.
ಜೀವ ಅಭೇದ, ಜೀವ ಪರಮಾತ್ಮ ಒಂದೇ ಅಂತನ್ನುವ ಜ್ಞಾನ ಇದು ವಿಷ್ಣುವಿನ ದ್ವೇಷ. ನಿಂದೇನೋ ಯೋಗ್ಯತಾ, ಆ ಭಂಗಿ ಇದ್ದಾನಲ್ಲ ಅವನು ನೀನು ಒಂದೇ ಅಂತಂದರೆ ನಿನಗೆ ಸಿಟ್ಟು ಬರ್ತದೆ ಇಲ್ಲ? ಆಚಾರ್ಯ, ನಾನು ದೊಡ್ಡ ಪುರೋಹಿತ, ನಾನು ಶಾಸ್ತ್ರ ಓದ್ಲಿಕ್ಕತ್ತೀನಿ, ನನಗೆ ಭಂಗಿ ಅಂತಂತಿರಲ್ಲ. ಹೌದು, ಮತ್ತು ದೇವರು ಜೀವ ಒಂದೇ ಅಂದ್ರೆ ದೇವರಿಗೆ ಇದೇ ರೀತಿ ಬೈದಂಗೆ ಆಯ್ತಲ್ಲ. ದೇವರಲ್ಲೇ ಜೀವರಲ್ಲೇ. ಆದ್ದರಿಂದಾಗಿ ದೇವರು ಜೀವ ಅಂದರೆ ಒಂದರಂದ್ರೆ ಏನಾಯ್ತು ಅಂತ ಅನ್ಬೇಡ್ರಿ. ಜೀವೇಶ್ವರ ಅಭೇದ ಅಂತನ್ನೋದು ಈ ರೀತಿಯಾದ ತಿಳುವಳಿಕೆ ದೇವರ ದ್ವೇಷ, ನಂಬರ್ 1 ದೋಷ ದ್ವೇಷ. ಇದನ್ನು ಮಾಡ್ತಕ್ಕಂಥವ್ರು ಅನ್ನಂತಮ ಯೋಗ್ಯರು. ನಿರ್ಗುಣತ್ವಂ, ದೇವರಲ್ಲಿ ಒಂದೂ ಗುಣ ಇಲ್ಲ. ಒಟ್ಟು ಗುಣನೇ ಇಲ್ಲ ದೇವರಲ್ಲಿ ಅನ್ನೋದು. ಇದು ಸಹಿತ ದೇವರ ದ್ವೇಷ. ಅಪೂರ್ಣ ಗುಣತಾ ತಥಾ. ಆಯ್ತು, ನಮ್ಮಲ್ಲಿ ಒಂದು 50 ಗುಣ ಇದ್ದರೆ ದೇವರಲ್ಲಿ 100 ಇರಬಹುದು, ಏನು ಮಹಾ ಅಂತನ್ಬೇಡ. ಪರಮಾತ್ಮನಲ್ಲಿ ಪ್ರತಿಯೊಂದು ಗುಣವೂ ಪರಿಪೂರ್ಣವಾಗಿದೆ. ಜ್ಞಾನ ಒಂದು ಗುಣ, ನಮ್ಮಲ್ಲಿಯೂ ಜ್ಞಾನ ಇದೆ, ಆದರೆ ನಮ್ಮ ಜ್ಞಾನ ಸೀಮಿತ. ಪರಮಾತ್ಮನ ಜ್ಞಾನ ಪೂರ್ಣ. ಒಂದೊಂದು ಗುಣವೂ ಕೂಡ ಪೂರ್ಣವಾಗಿರುವ ಅನಂತ ಗುಣಗಳಿಂದ ಪರಮಾತ್ಮ ಕೂಡಿದ್ದಾನೆ. ಅದು ಇಲ್ಲ ಅಂತ ಹೇಳಿದರೆ ನೈಯಾಕರು ಹೇಳ್ತಾರೆ ಭಗವಂತನಿಗೆ 8 ಗುಣಗಳಿವೆ, ಹೆಚ್ಚಿಗಿಲ್ಲ. ಇದು ಕೂಡ ಭಗವಂತನ ದ್ವೇಷ. ನಂಬರ್ 3. ನಂಬರ್ 4, ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಒಂದೇ ರೀ, ಅವರಲ್ಲಿ ಭೇದ ಇಲ್ಲ. ಎಲ್ಲರೂ ಪರಮಾತ್ಮನ ಸಮರು ಅಂತಿಕೊಂಡಂತೇಳಿ ಉಳಿದವರನ್ನು ಪರಮಾತ್ಮನಿಗೆ ಸಮಾನ ಉಳ್ಳವರು ಅಂತಂದರೆ ಅದೊಂದು ಥರದ ದ್ವೇಷ. ಅದು 4ನೇ ಥರದ ದ್ವೇಷ. ಇಲ್ಲ, ರುದ್ರದೇವರು ಪರಮಾತ್ಮನಿಗಿಂತ ದೊಡ್ಡವರು. ರುದ್ರ ಸರ್ವೋತ್ತಮ, ಗಣಪತಿ ಸರ್ವೋತ್ತಮ. ಈಗೆಲ್ಲ ಹೆಜ್ಜೆ ಹೆಜ್ಜೆಗೂ ಓಣಿಗೊಂದು ಬಾಬಾ ಮಂದಿರ ಆಗಿವೆ. ಆ ಬಾಬಾಗಳ ಮಂದಿರ ಮೇಲೆ ಬರೆದಿರ್ತಾರೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳ್ಕೊಂತ. ಇದನ್ನು ಬರೆಯುವವರು, ಅದನ್ನು ನೋಡುವವರು, ಅದನ್ನು ಒಪ್ಪುವವರು ಎಲ್ಲರೂ ಅಂದಂತಮ ಯೋಗ್ಯರು. ಯಾಕೆ ಪರಮಾತ್ಮನಂತ ಸಮ ಏನು? ಯಾವುದೋ ಒಬ್ಬ ವ್ಯಕ್ತಿ ದೇವರು ಸಮ ಹಾಕ್ಲಿಕ್ಕೆ ಸಾಧ್ಯದೇನು? ಆ ನಂತರ ಭೇದಸ್ತದ್ಗತ ಏವಚ. ಏನ್ರಿ ರಾಮ ಚಲೋ ನೋಡ್ರಿ, ಕೃಷ್ಣ ಭಾಳ ಬುಡ್ಗಾಟಿಗೆ ಅವ. ಹಿಂಗಂದರೂ ಕೂಡ ದೊಡ್ಡ ದ್ವೇಷ. ರಾಮನು ಒಂದೇ, ಕೃಷ್ಣನೂ ಒಂದೇ, ಮತ್ಸ್ಯನೂ ಒಂದೇ, ಕುರ್ಮನೂ ಒಂದೇ, ನರಸಿಂಹನೂ ಒಂದೇ. ಎಲ್ಲ ರೂಪದ 1000 ಅನಂತ ಅವತಾರಗಳಲ್ಲಿ ಪರಮಾತ್ಮ ಪರಿಪೂರ್ಣನಾಗೇ ಇರ್ತಾನೆ. ಮಹಾರಾಷ್ಟ್ರದಲ್ಲಿ, ಉತ್ತರ ಪ್ರದೇಶದಲ್ಲಿ ಕೃಷ್ಣ ಯಹಿ ಏಕ್ ಪೂರ್ಣ ಭಗವಾನ್ ಹೈ, ದೂಸರೆ ಸಬ್ ಅಂಶ ಹೈ ಅಂತನ್ನೋ ಅಭಿಪ್ರಾಯ ಇರತಕ್ಕಂಥವ್ರು 1000 ಜನ. ಇದು ಅನ್ನಂತಮ್ಮ ಯೋಗ್ಯರ ದ್ವೇಷ. ಇದೊಂದು ಭಗವಂತನ ದ್ವೇಷ. ನಾವು ಸಣ್ಣವರಿರುವಾಗ, ವಿದ್ಯಾಪೀಠದಲ್ಲಿರುವಾಗ, ನಮ್ಮ ಕುಲದೇವರು ವೆಂಕಟೇಶ ದೇವರು, ಆನಂತರ ಉಮರ್ಜಿ ಶ್ರೀನಿವಾಸಾಚಾರ್ಯ ಕುಲದೇವರು ಗೋವಿಂದರಾಜ.
ಜಯತೀರ್ಥಾಚಾರ್ಯ ಕುಲದೇವರು ಲಕ್ಷ್ಮೀ ನರಸಿಂಹ, ಮಧ್ವಾಚಾರ್ಯ ಕುಲದೇವರು ಮಧ್ವಾಚಾರ್ಯ ಕುಲದೇವರು ಲಕ್ಷ್ಮೀ ನರಸಿಂಹ, ಜಯತೀರ್ಥಾಚಾರ್ಯ ಕುಲದೇವರು ಪಾಂಡುರಂಗ ವಿಠಲ. ನಾವು ಜಗಳಾಡ್ತಿದ್ದೆ, ನಮ್ಮ ವೆಂಕಟೇಶ್ ಶ್ರೇಷ್ಠ, ನಿಮ್ಮ ನರಸಿಂಹ ಭಾಳ ಶ್ರೇಷ್ಠನವ. ಹೀಗಾಗಿ ನಮ್ಮಲ್ಲಿ ಜಗಳಿತ್ತು, ನಮ್ಮ ಕುಲದೇವ್ರ ಶ್ರೇಷ್ಠ, ನಮ್ಮ ಕುಲದೇವ್ರ ಶ್ರೇಷ್ಠ. ಇದು ನಮ್ಮ ಗುರುಗಳು ಕೇಳಿಸ್ತು. ಕರೆದು ಕೂಡ್ರಪ್ಪ, ಕೂಡ್ರಿಲ್ಲ, ತಾತ್ಪರ್ಯ ತೆಗೆದು 110ನೇ ಶ್ಲೋಕ ತೋರಿಸಿದ್ರು. ಭೇದಸ್ತದ್ಗತೇವಚ, ದೇವರ ರೂಪದಲ್ಲಿ ಭೇದ ಹೇಳಿದರೆ ಅದು ದ್ವೇಷ. ಅದರಿಂದ ಅಂತಂದ ತಮಸ್ಸಿಗೆ ಹೋಗ್ಬೇಕಾಗ್ತದೆ. ಹೋಗಬೇಕಾಗಿದೆ ನಿಮಗೆ ಅಂತಂದ ತಮಸ್ಸಿಗೆ, ಬಾಯಿ ಮುಚ್ಕೊಂಡು ಹೊರಗೆ ಬಂದೆ ನಾವು. ಆದ್ದರಿಂದಾಗಿ ದೇವರಲ್ಲಿ ಏನರಪ್ಪ, ನಮ್ಮ ಕುಲದೇವ್ರ ನರಸಿಂಹನೇ ಶ್ರೇಷ್ಠ, ಈ ವೆಂಕಟೇಶ್ ದೇವರು ವಿಠಲ ತಗೊಂಡು ಏನು ಮಾಡಬೇಕು ಅನ್ಬಾರ್ದು. ಪರಮಾತ್ಮನ ಒಂದು ಪ್ರತಿಯೊಂದು ರೂಪವೂ ಅಷ್ಟೇ ಸರ್ವೋತ್ತಮ ರೂಪಗಳು. ಪ್ರಾದುರ್ಭಾವ ವಿಪರ್ಯಾಸ, ಇಲ್ಲ ಬಲರಾಮ ದೇವರ ಅವತಾರ, ಅರ್ಜುನನು ದೇವರ ಅವತಾರ. ಇಲ್ಲ, ಇವು ಆವೇಶ ಅವತಾರಗಳು. ಪೃಥ್ವಿರಾಜ ದೇವರ ಅವತಾರ ಅನ್ಬಾರ್ದು. ಬಲರಾಮ ಶ್ರೇಷ್ಠನ ಅವತಾರ, ದೇವರ ಆವೇಶ ಅವರಲ್ಲಿ ಅದ. ಅರ್ಜುನಲ್ಲಿ ಕೃಷ್ಣಕೇಶ ಆವೇಶ ಇದೆ, ಅವನ ದೇವರಲ್ಲ. ಹೀಗಾಗಿ ಯಾರ್ಯಾರನೋ ದೇವರು ಅಂತ ತಿಳ್ಕೊಂಡಂತಂದರೆ ಪರಮಾತ್ಮನ ದ್ವೇಷ ಮಾಡಿದಂತೆ. ತದ್ಭಕ್ತದ್ವೇಷ ಏವಚ, 8ನೇ ದ್ವೇಷ ದೇವರ ಭಕ್ತರನ್ನು ದ್ವೇಷ ಮಾಡುವುದು. ಇದನ್ನು ನಾವು 95-98% ಜನ ಈ ತಪ್ಪು ಮಾಡೇ ಮಾಡ್ತೇವೆ ನಾವು. ಆ ಆಚಾರ ಒಳ್ಳೆಯವ್ರಿ, ಈ ಆಚಾರ ಏನು ಚಲೋ ಇಲ್ಲ ಅಂತ. ನಮ್ಮ ಸ್ವಾಮಿಗಳೇ ಶ್ರೇಷ್ಠ, ಉಳಿದ್ರ ಸ್ವಾಮಿಗಳೇನು ರೀ, ಏನು ಪ್ರಯೋಜನ ಇಲ್ಲ ಅಂದರೂ ಕೂಡ ಭಗವಂತನ ದ್ವೇಷ ಆಗ್ತದೆ. 4 ಮಂದಿ ಸೇರಿದ ಕ್ಷಣಕ್ಕೆ ಇದೆ ಜನ, ಈ ಮಠದ ಸ್ವಾಮಿಗಳು ಚಲೋ ಇದ್ದಾರೆ, ಈ ಮಠದ ಏನು ಸ್ವಾಮಿಗಳು ಎಂಥವ್ರು ಅದು, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ. ಬಾಯಿ ತಪ್ಪೇನು ಬೇಡ್ರಿ. ಶ್ರೀಮದಾಚಾರ್ಯರ ಪೀಠದ ಮೇಲೆ ಕುಳಿತಿದ್ದಾರೆ. ಉಡುಪಿ ಮಠದ ಸ್ವಾಮಿಗಳೇ ಇರಲಿ, ಉತ್ತರಾಯ ಮಠದ ಸ್ವಾಮಿಗಳೇ ಇರಲಿ, ರಾಯರ ಮಠದ ಸ್ವಾಮಿಗಳೇ ಇರಲಿ, ವ್ಯಾಸರಾಯ ಮಠದ ಸ್ವಾಮಿಗಳೇ ಇರಲಿ, ಶ್ರೀಪಾದರಾಜ ಮಠದ ಸ್ವಾಮಿಗಳೇ ಇರಲಿ, ಪದ್ಮನಾಭ ತೀರ್ಥರ ಸ್ವಾಮಿಗಳಿರಲಿ, ಮಜ್ಜಿಗೆ ಹಳ್ಳಿನ ಸ್ವಾಮಿಗಳೇ ಇರಲಿ, ಶ್ರೀಮದಾಚಾರ್ಯರ ಪರಂಪರೆಯಿಂದ ಬಂದ ಪೀಠದಲ್ಲಿ ಕುಳಿತಿದ್ದಾರೆ ಅಂತಿಕೊಂಡಂತಂದಮೇಲೆ ಅವರಲ್ಲಿ ಭಗವಂತನ ಸನ್ನಿಧಾನ ಇದೆ. ಭಗವದ್ಭಕ್ತರಾಗಿರದೇ ಇದ್ದರೆ ಆ ಪೀಠಕ್ಕೆ ಬರ್ತಿರಲಿಲ್ಲ, ಬಂದರೆ ಟಿಕಾಯಿಸ್ತಿರಲಿಲ್ಲ, ಹೋಗ್ತಿದ್ರು. ಒಂದು ಕಾಲದ ಪೀಠದ ಮೇಲೆ ಕುಳಿತು ಸನ್ಯಾಸಿ ಬಿಟ್ಟವರು ಇದ್ದಾರೆ ಕೆಲವರು. ಆದರೆ ದೇವರ ಭಕ್ತರನ್ನು ದ್ವೇಷ ಮಾಡಬೇಡಿ. ಅದು ಒಬ್ಬರು ಅಂಗಾರಕ್ಷ ಅಂತ ಹೆಚ್ಕೊಂಡಿದ್ರು ಕೂಡ ಅವ್ನು ದ್ವೇಷ ಮಾಡಬೇಡ ಅಂತಂತಾರೆ. ಅಂಗಾರಕ್ಷ ಅಂತ ಹೆಚ್ಕೊಳ್ತಾನಲ್ಲ, ಅವನಲ್ಲಿ ದೋಷ ಗೀಟ ತೆಗಿಲಿಕ್ಕೆ ಹೋಗ್ಬೇಡ್ರಿ. ಆದರೆ ಸರ್ವಸಾಮಾನ್ಯವಾಗಿ ಈ ದ್ವೇಷ ನಾವೆಲ್ಲರೂ ಮಾಡ್ತೀವಿ, ಸರ್ವತಾ ಮಾಡಲಿಕ್ಕಿಲ್ಲ. ಅವರು ಭಗವದ್ ಭಕ್ತರು, ಅವರ ಸೇವೆ ನಾವು ಮಾಡಬೇಕು. ಇದನ್ನು ನಾವು ಮನಸ್ಸಿನಲ್ಲಿ ದೃಢ ಮಾಡಿಕೊಳ್ಬೇಕು. ತತ್ ಪ್ರಮಾಣಶ್ಚ ನಿಂದಾಚ,
ವೇದ ಏನು ಹೇಳ್ತದೆ? ವೇದ ಎಲ್ಲ ಸುಳ್ಳು, ಪುರಾಣ ಸುಳ್ಳವ. ದೇವರ ಸರ್ವೋತ್ತಮ ಹೇಳುವ ಗ್ರಂಥಗಳು ಅಂತೇನವ. ಈ ಗ್ರಂಥಗಳ ನಿಂದೆ ಇದು ಪರಮಾತ್ಮನನ್ನು ನಾವು ದ್ವೇಷ ಮಾಡಿದಂತೆ. ಗೊತ್ತಿಲ್ಲದೆ ಈ ದ್ವೇಷ ನಾವು ಮಾಡ್ತೇವೆ. 4 ಜನ ಗಂಡಸರಾಗಲಿ 4 ಜನ ಹೆಣ್ಮಕ್ಳು ಸೇರಿದ ಕ್ಷಣಕ್ಕೆ ಆ ಆಚಾರ್ಯರು ಹೀಗೆ, ಈ ಆಚಾರ್ಯರು ಹೀಗೆ. ಅಲ್ಲಿ ಅವ್ರು ದೇವರ ಬಗ್ಗೆ 4 ಮಾತನ್ನ ಹೇಳ್ತಾರಲ್ಲ, ಆಚಾರ್ಯ ಇದ್ದಾರಲ್ಲ, ಸಾಕು, ಅವ್ರು ಭಕ್ತರು. ಭಕ್ತಿಯಲ್ಲಿ ತಾರತಮ್ಯ ಇರಲಿ. ಆದ್ದರಿಂದಾಗಿ ಯಾವ ಗುರುಗಳನ್ನು, ಯಾವ ಆಚಾರ್ಯರನ್ನು, ಯಾವ ಸ್ವಾಮಿಗಳನ್ನು ಬೈಲಿಕ್ಕೆ ಹೋಗಬೇಡಿ. ಸುಮ್ಮನೆ ಮನೆಯಲ್ಲಿ ಕುಳಿತುಕೊಂಡು ದೊಡ್ಡ ಪಾಪ ಗಳಿಸ್ತೀರಿ. ಆದ್ದರಿಂದ ಆಚಾರ್ಯರು ಹೇಳ್ತಾರೆ, ಈ ರೀತಿಯಾಗಿರ್ತಕ್ಕಂಥ ತಪ್ಪು ವ್ಯವಹಾರವನ್ನು ಮಾಡಬೇಡಿ. ಬರೆದುಕೊಳ್ಳಿ. ದ್ವೇಷ ನಂಬರ್ 1, ಪರಮಾತ್ಮ ಜೀವರು ಅಭಿನ್ನರು. ದ್ವೇಷ ನಂಬರ್ 2, ಭಗವಂತನಲ್ಲಿ ಗುಣಗಳು ಇಲ್ಲ ಅನ್ನೋದನ್ನು. ದ್ವೇಷ ನಂಬರ್ 3, ಪರಮಾತ್ಮನಲ್ಲಿ ಪೂರ್ಣ ಗುಣ ಇಲ್ಲ, ಸ್ವಲ್ಪ ಗುಣ ಇವೆ ಅನ್ನುವುದು. ದ್ವೇಷ ನಂಬರ್ 4, ಬ್ರಹ್ಮ ವಿಷ್ಣು ಮಹೇಶ್ವರು ಎಲ್ಲರೂ ಒಂದೇ, ಉಳಿದ ದೇವತೆಗಳು ಪರಮಾತ್ಮನ ಸಮರಾಗಿದ್ದಾರೆ ಅಂತನ್ನೋದು ಒಂದು ದ್ವೇಷ. ದ್ವೇಷ ನಂಬರ್ 5, ದೇವರಿಗಿಂತ ಬ್ರಹ್ಮಶ್ರೇಷ್ಠ, ದೇವರಿಗಿಂತ ರುದ್ರದೇವರು ಶ್ರೇಷ್ಠರು, ದೇವರಿಗಿಂತ ಗಣಪತಿ ಶ್ರೇಷ್ಠ. ಈ ರೀತಿಯಾಗಿ ಅಂತಕ್ಕಂಥ ಏನು ಇದೆ ನಂಬರ್, ಇದು 5 ಅಲ್ಲ, ನಂಬರ್ 5. ನಂಬರ್ 6, ಪರಮಾತ್ಮನ ಅವತಾರ ರೂಪ, ಕೃಷ್ಣ, ರಾಮ, ನರಸಿಂಹ, ಕೂರ್ಮ, ವರಾಹ. ಏನ್ರಿ ನರಸಿಂಹದೇವ್ರು ಭಾಳ ಶ್ರೇಷ್ಠನವ. ನಮ್ಮ ರಾಮ ನೋಡ್ರಿ ಎಷ್ಟು ಸೌಮ್ಯ ಇದ್ದಾನೆ. ಇಲ್ಲ, ಪರಮಾತ್ಮ ಎಲ್ಲವೂ ಜಗತ್ತಿನ ಉಪಕಾರ ಸಲುವಾಗಿ ಅವತಾರ ತಗೊಂಡಿರ್ತಾನೆ. ಪರಮಾತ್ಮನ ಅವತಾರದ ಉದ್ದೇಶ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ. ಮೊದಲನೇದು ಪರಮಾತ್ಮ ಸಜ್ಜನರ ಸಂರಕ್ಷಣೆ, ದುಷ್ಟರ ವಿನಾಶ, ಮೂರನೇದು ಧರ್ಮ ಸ್ಥಾಪನೆ. ಈ 3 ಕಾರ್ಯ ಪ್ರತಿಯೊಂದು ಅವತಾರದಲ್ಲಿ ಈ ಕಾರ್ಯ ನಡೀತದೆ. ಆದ್ದರಿಂದ ಪರಮಾತ್ಮನ ರೂಪಗಳಲ್ಲಿ, ಗುಣಗಳಲ್ಲಿ, ಕ್ರಿಯೆಗಳಲ್ಲಿ ಭೇದ ಭಾವ ಎಣಿಸುವುದಾಗಲಿ, ಹೆಚ್ಚು ಕಡಿಮೆ ಅಂತನ್ನೋದಾಗಲಿ ಮಹಾ ದೊಡ್ಡ ತಪ್ಪು. ಆ ನಂತರ ನಂಬರ್ 8 ಅಲ್ಲ, ನಂಬರ್ 8, ನಂಬರ್ 7, ಪರಮಾತ್ಮ ಸತ್ತ, ಕೃಷ್ಣ ಸತ್ವದ ಅಂತನ್ನೋದಾಗಲಿ, ಅಥವಾ ಪರಮಾತ್ಮನ ಅವತಾರಗಳಲ್ಲಿ ಭೇದಗಳನ್ನು ತಿಳ್ಕೊಳ್ಳೋದಾಗಲಿ, ಅಥವಾ ಬಲರಾಮ ದೇವರ ಅವತಾರ, ಅರ್ಜುನ ದೇವರ ಅವತಾರ ಅನ್ನೋದಾಗಲಿ, ಒಟ್ಟು ದೇವರ ಬಗ್ಗೆ ಇರ್ತಕ್ಕಂಥ ಒಂದು ರೀತಿಯಲ್ಲಿ ತಪ್ಪು ತಿಳುವಳಿಕೆ, ಇದು ಕೂಡ ಒಂದು ದ್ವೇಷ ಅಂತ ಅನ್ಸ್ಕೊಳ್ತಾರೆ. ದ್ವೇಷ ನಂಬರ್ 8, ಭಗವಂತನ ಭಕ್ತರ ದ್ವೇಷ. ದ್ವೇಷ ನಂಬರ್ 9, ಪರಮಾತ್ಮನ ಶ್ರೇಷ್ಠತೆಯನ್ನು, ಗುಣಗಳನ್ನು ತಿಳಿಸುವ ವೇದ,
ಬ್ರಹ್ಮಸೂತ್ರ, ಪುರಾಣ, ಭಾರತ, ರಾಮಾಯಣ ಈ ಗ್ರಂಥಗಳ ನಿಂದೆ. ಇದು 9ನೇ ಥರದ ದ್ವೇಷ ಅಂತ ಅನಿಸ್ಕೊಳ್ತದೆ. ಈ 9ರಲ್ಲಿ ಒಂದು ತಪ್ಪು ನಮ್ಮ ಕಡೆಯಿಂದ ಆಗಬಾರ್ದು. ದಿನಾಲೂ ಇದನ್ನು ವಿಚಾರ ಮಾಡಬೇಕು, ನಾವು ಇಂಥ ತಪ್ಪು ಮಾಡಿದ್ದೇನೆ ಏನು ಅಂತ ತಿಳ್ಕೊಂಡಂತೆ. ರಾತ್ರಿ ಮಲಗುವಾಗ ನಾನು ಈ 9ರಲ್ಲಿ ಯಾವುದಾದ್ರೂ ತಪ್ಪು ಮಾಡಿದ್ದೇನೇನು, ಈ 9ನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಇದರಲ್ಲಿ ಒಂದು ದ್ವೇಷ ಇದ್ರೂ ದೇವರ ಭಕ್ತರಲ್ಲ. ಅದಕ್ಕೇನೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಏತೈರ್ವಿಹೀನ ಯಾ ಭಕ್ತಿ, 9 ದ್ವೇಷಗಳಿಂದ ರಹಿತವಾದ ಭಕ್ತಿ ಅಂತಿಕೊಂಡಂತೇನಿದೆ ಇದೇ ಸರಿಯಾಗಿರ್ತಕ್ಕಂಥ ಭಕ್ತಿ. ಇಂಥ ಭಕ್ತಿಯನ್ನು ನಾವು ಮಾಡಬೇಕು. ಇಂಥ ಭಕ್ತಿ ನಮ್ಮ ಕರ್ತವ್ಯ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದಾಗಿ ಹಾಗಾದರೆ ವಾಯುದೇವರು ಭಕ್ತರು, ಸ್ವಾಮಿಗಳು ದೇವ್ರ ಭಕ್ತರು, ನಾನು ದೇವ್ರ ಭಕ್ತ, ನಮ್ಮಲ್ಲೇನು ಭೇದದ? ಸ್ವಾಮಿಗಳು ಮೋಕ್ಷಕ್ಕೆ ಹೋಗ್ತಾರೆ, ನಾನು ಹೋಗ್ತೇನೆ. ನಾಯಕ ಸ್ವಾಮಿಗಳು ದೇವ್ರ ಪಾದ ಪೂಜೆ ಮಾಡಲಿ, ನಾಯಕ ಅವ್ರ ಕಡೆ ಮಂತ್ರ ತಗೊಳ್ಳಿ ಅನ್ಬಾರ್ದು. ಅನಾದಿ ಭಕ್ತಿರ್ದೇವಾನಾಂ, ಶ್ರೇಷ್ಠ ಭಕ್ತಳು ಲಕ್ಷ್ಮೀದೇವಿ, ನಂತರ ವಾಯುದೇವರು, ವಾಯುದೇವರು ಬ್ರಹ್ಮದೇವರು, ನಂತರ ಭಾರತೀಯ ಸರಸ್ವತಿ, ನಂತರ ರುದ್ರದೇವರು, ಗರುಡ, ಶೇಷ, ರುದ್ರ, ಸೌಪರ್ಣಿ, ವಾರುಣಿ, ಉಮಾ, ನಂತರ ಇಂದ್ರ, ಕಾಮ, ಶಚಿ, ರತಿ. ಇನ್ನು ನಮ್ಮ ನಂಬರಲ್ಲಿಗತ್ತೆ ನೋಡ್ಕೊಂಡು ಎಷ್ಟು ಜೀರೋ ಆಗ್ತೀರ ಅದ್ರ ಹಿಂದೆ ಇರ್ತದೆ. ಇನ್ನು ಆದ್ದರಿಂದಾಗಿ ದ್ವೇಷರಹಿತವಾದ, ತಾರತಮ್ಯಾನುಸಾರವಾದ ಪರಮಾತ್ಮನಲ್ಲಿ ಮಾಡುವ ಪ್ರೀತಿ ಅಂತ ತಿಳ್ಕೊಂಡಂತೇನಿದೆ. ಯಾಕೆಂದರೆ ವಾಯುದೇವರು ಮಾಡಿದ ಪ್ರೀತಿ ನಾವೆಲ್ಲಿ ಮಾಡ್ತೇವೆ. ಆದ್ದರಿಂದ ನನ್ನ ಸಾಮಾನ್ಯ, ನಾನು ಅತಿ ಸಾಮಾನ್ಯ ಅಂತನೂ ವಿನಯದಿಂದ ಮಾಡುವ ಪ್ರೀತಿ, ಇದರಿಂದ ಏನು ಸಿಗ್ತದೆ? ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನದಿಂದ ಭಗವಂತನ ದರ್ಶನ, ಅದರಿಂದ ಮುಕ್ತಿ ಆಗ್ತದೆ. ಮುಕ್ತಿಯಲ್ಲಿ ಏನು ಸಿಗ್ತದೆ? ಕೇವಲ ಆನಂದ ಸಿಗ್ತದೆ. ಮುಕ್ತಿಯಲ್ಲಿ ಬರ್ಗರ್ ಸಿಗ್ತದೇನು? ಮುಕ್ತಿಯಲ್ಲಿ ಪಿಜ್ಜಾ ಸಿಗ್ತದೇನು? ಸಿಗಂಗಿಲ್ಲ. ಯಾಕಂತಂದ್ರೆ ಆ ಪಿಜ್ಜಾದೊಳಗೆ ಉಗುಳ್ತಾರೆ, ಅಲ್ಲಿ ಯಾರು ಉಗುಳೋರಂಗಿಲ್ಲ. ಈ ಬರ್ಗರ್, ಪಿಜ್ಜಾ ಮಾಡುವಾಗ ಈ ಒಂದು ವಿಶಿಷ್ಟ ಜಾತಿಯ ಮಂದಿ ಇದು ಪವಿತ್ರ ಆಗಬೇಕು ಅಂತ ಅವ್ರು ಉಗುಳಿದ್ರೆ ಪವಿತ್ರ ಅಂತ. ಅದನ್ನು ನೀವು ತಂದು 500, 600, 1000 ಕೊಟ್ಟು ತಿಂತೀರಿ. ಇಂಥ ಉಗುಳಿದ ಹೊಲಸು ಪದಾರ್ಥ ಅಲ್ಲಿ ಸಿಗಂಗಿಲ್ಲ. ಮೋಕ್ಷದೆಲ್ಲ ಚಲೋ ಪದಾರ್ಥ ಇರ್ತವೆ. ಅಲ್ಲಿ ಕೋಕೋ ಕೋಲಾ, ಗಿಕೋಪೆಲ್ಲ ಸಿಗಂಗಿಲ್ಲ, ಯಾವುದೂ ಸಿಗಂಗಿಲ್ಲ. ಯಾವುದು ಹಾನಿಕರ ಇದೆ ಅಂತ ಯಾವ ಪದಾರ್ಥನೂ ಅಲ್ಲಿ ಇರೋಂಗಿಲ್ಲ. ಯಾಕೆಂದ್ರೆ ಇವೆಲ್ಲ ದುಃಖದಾಯಕಗಳು. ಸುಖದಾಯಕವಾಗಿರ್ತಕ್ಕಂಥದ್ದು ಏನಿದೆ ಅದೆಲ್ಲವೂ ಮೋಕ್ಷದಲ್ಲಿ ಸಿಗ್ತದೆ. ಇತ್ಯಾದಿ ವಿಚಾರಗಳು ಇದೆ. ನಿರ್ಮಲ ಭಕ್ತಿಯಿಂದ ಸಿಗ್ತಕ್ಕಂಥ ಈ ವೈಶಿಷ್ಟ್ಯ, ನವವಿಧ ದ್ವೇಷರಹಿತವಾದ ಪ್ರೀತಿ
ಅದು ಭಕ್ತಿ. ಆ ಭಕ್ತಿ ಒಬ್ಬರಿಗಿಂತ ಒಬ್ಬರು ಸಾಧನ ಪ್ರಕಾರ ಹೆಚ್ಚಾಗ್ತಾ ಹೋಗ್ತದೆ. ಆ ಹೆಚ್ಚಿನ ಭಕ್ತಿ ಯಾವಾಗ ನಮ್ಮ ಯೋಗ್ಯತೆ ಇರುವವರೆಗೂ ಕೊನೆಯವರೆಗೂ ನಾವು ಮುಟ್ತೇವೆ, ಆವಾಗ ಅಪರೋಕ್ಷ ಜ್ಞಾನ ಆಗ್ತದೆ. ಅದರ ನಂತರ ಪರಮಾತ್ಮ ಮೋಕ್ಷ ಕೊಡ್ತಾನೆ. ಅವಲ್ಲಿ ಕೇವಲ ಪರಮಾತ್ಮನ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಆನಂದ, ಅಪೂರ್ವವಾದ ಅತ್ಯಂತ ಶ್ರೇಷ್ಠವಾದ ಆನಂದ ಪ್ರಾಪ್ತಿ ನಮಗಾಗ್ತಾ ಇರ್ತದೆ. ಈ ಆನಂದ ಪ್ರಾಪ್ತಿಯೇ ನಮ್ಮ ಸಾಧನೆಯ ಪರಮ ಉದ್ದೇಶ. ಇದನ್ನು ಇಟ್ಟುಕೊಂಡು ನಾವು ನಮ್ಮ ಸಾಧನೆಯನ್ನು ಮಾಡಬೇಕು. ಉಳಿದ ವಿಚಾರ ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮಯಸ್ಮಿನ್ ಪರೇಶ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಉಕ್ಷಿಗಮ್ಯಸ್ಯ ವಿಶ್ವಂ ಸದಾಚಾರಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು.